ಹೋಗ್ತೀವಿ, ಅದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಅಂತ ಕರೀತೀವಿ. ಏನೂ ಆಗೋದಿಲ್ಲ ಅನ್ನೋ ಕೈಯಾಗ ಏನು ಬೇಕಾದ ನಿರ್ಮಾಣ ಮಾಡೋಕ್ಕೆ ಶಿಕ್ಷಕರಿಗೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಪ್ರಾರ್ಥನೆ ಮಾಡೋದು ಏನು ಅಂದ್ರೆ, ಇರ್ರಿ ನಾವು ಅದನ್ನ ಚಲೋ ಸ್ಕೋರ್ ತೊಗೊಂಡು ತಯಾರಿ ಮಾಡಬೇಕು, ಚಲೋ ಓದಕ್ಕೆ ಕಲಿಸ್ಬೇಕು, ಚಲೋ ಬರೆಯಕ್ಕೆ ಕಲಿಸ್ಬೇಕು, ಎಲ್ಲ ಸರಿ. ಮೊಟ್ಟ ಮೊದಲು ನಾವು ಅವ್ರಿಗೆ ಕಲಿಸ್ಬೇಕಾದಂಥ ವಿಷಯ ಏನು ಅಂದ್ರೆ, ನನ್ನ ಕೈಲಿ ಅಸಾಧ್ಯ ಅನ್ನೋದು ಏನೂ ಇಲ್ಲ ಅನ್ನೋ ವಿಶ್ವಾಸ ಬರುತ್ತದೆ. ಸಣ್ಣವರಿದ್ದಾಗ ವಿಶ್ವಾಸ ತುಂಬ ಚಾಲು ಮಾಡಿದೆವು ಅಂದ್ರೆ ದೊಡ್ಡವರಿದ್ದಾಗ ಜೀವನದಾಗ ಅವರು ಸೋಲಲ್ಲ. ನಾನು ನಮ್ಮ ಕಾಲೇಜಿನ ಹುಡುಗರಿಗೆ ಹೇಳ್ತಿದ್ದೆ, ಏನು ಹೇಳ್ತೀನಿ ನೋಡ್ರಪ್ಪ, ನೀವು ಎಲ್ಲರೂ ರ್ಯಾಂಕ್ ತಗೊಳ್ರಿ ಅಂತ ನಾನು ಅಪೇಕ್ಷೆ ಬರಲ್ಲ. ಬುಕ್ ತೆಗೀರಿ, ನೋಟ್ಬುಕ್ನೇ ಬಂದ್ರು ನಮ್ಮ ಪ್ರಾಕ್ಟಿಕಲ್ ಮಾಡಿ. ನಾನು ನಮ್ಮ ಅವು ತಲೆ ತಗ್ಸುವಂಥ ಕೆಲಸ ಮಾಡಲ್ಲ. ನಮ್ಮ ಅವು ತಲೆ ತಗ್ಸ್ಬೇಕಾದ್ರೆ ನಮ್ಮ ಕಾಲೇಜಿಗೆ ಒಂದು ಸೆಕೆಂಡ್ ಇಯರ್ PUC ಹುಡುಗರು ನೋಟ್ಬುಕ್ ಚೆಕ್ ಮಾಡಿ ಒಂದು ಬರ್ಸೇನೆ. ನಮ್ಮ ಅವು ತಲೆ ತಗ್ಸುವಂಥ ಕೆಲಸ ಮಾಡಲ್ಲ, ನಮ್ಮ ಅವು ತಲೆ ತಗ್ಸುವಂಥ ಕೆಲಸ ಮಾಡಲ್ಲ. ನನ್ನ ಕೈಗೆ ಆಗಲ್ಲ ಅಂತ ನಾ ಯಾವತ್ತೂ ಹೇಳಲ್ಲ. ಹುಡುಗರಿಗೆ ಬರ್ಸಿದ್ದೀನಿ, ನನ್ನ ಕೈಲಿ ಆಗಲ್ಲ ಅಂತ ನಾ ಯಾವತ್ತೂ ಹೇಳಲ್ಲ. ಅವ್ರು ಹಿಂಗೆ ಮೋಟಿವೇಟ್ ಆಗ್ತಾರಲ್ರಿ, ಅವ್ರು ಹಿಂಗೆ ತಯಾರಿ ಆಗ್ತಾರಲ್ಲ, ಏನು ಹೊಸ ಬರ್ತದಂತ ನಿರೀಕ್ಷೆ ಮಾಡ್ಕೋತ ಇರ್ತಾರೆ. ಅವ್ರಿಗೆ ನಾವು ಕಲಿಸ್ಬೇಕಾದ ಯಶಸ್ಸಿನ ಮಂತ್ರ ಏನು ಅಂದರೆ, ಕೀಪ್ ಯುವರ್ ಐಸ್ ಆನ್ ಪ್ರೈಸ್. ಮಕ್ಕಳಿಗೆ ಹೇಳ್ಬೇಕು ನಾವು, ಕೀಪ್ ಯುವರ್ ಐಸ್ ಆನ್ ಪ್ರೈಸ್. ಮೊದಲನೇದು ಮಕ್ಕಳಿಗೆ ಕನಸು ಕಾಣೋ ಧೈರ್ಯ ತುಂಬ. ನೀವೇನು ಹಾಕಿರಿ ಅಂತ ನಾವು ಸರಿಯಾಗಿ ಕೇಳಲ್ಲ, ಕೇಳ್ತೀವಿ. ಅವ್ರೇನು ಹೇಳ್ತಿರ್ತಾರೆ, ನಾನು DC ಆಗ್ತೀನಿ, AC ಆಗ್ತೀನಿ, ಇನ್ಸ್ಪೆಕ್ಟರ್ ಆಗ್ತೀನಿ, ಮಾಸ್ತರ್ ಆಗ್ತೀನಿ, ವಕೀಲ ಆಗ್ತೀನಿ ಹೇಳ್ತಾರಲ್ಲ, ರಾಜಕಾರಣಿ ಆಗ್ತೀನಿ. ಈಗ ಅವ್ರು ಕನಸು ಕಂಡಾರಲ್ಲ, ಈ ಕನಸು ನಾವು ಸಹಾಯ ಕೊಡ್ಬೇಕು. ಲಕ್ಷ್ಯ ಶಬ್ದ ಮಕ್ಕಳ ಕನಸುಗಳನ್ನ, ನಿರೀಕ್ಷೆಗಳನ್ನ, ಆಕಾಂಕ್ಷೆಗಳನ್ನ ಬಲಿ ಕೊಡಕ್ಕೆ ನಾವು ಅವಕಾಶ ಕೊಡಬಾರ್ದು. ಸದಾ ಈಗ ಅಡುಗೆ ಮಾಡೋದು ಒಲೆ ಹಚ್ಚಿರ್ತಾಳ, ಉರಿ ಆರಬಾರ್ದಂತ ಚಿಪ್ಪಾಡಿ ಒಪ್ಕೊಂತಿರ್ತಾಳೆ. ಚಿಪ್ಪಾಡಿ ತಿಂತಿರ್ತೀವಿ. ಈಗೇನು ಉರಿ ಆರೋ ಪ್ರಶ್ನೆನೂ ಬರೋದಿಲ್ಲ. ಒಂದು ಬಟಕ್ ಹಚ್ಚಿದವ್ರು ಮುಗಿದ, ಅದು ಗ್ಯಾಸ್ ಮುಗಿದಂತ ನಾನು ಬಟಕಂತೆ ಅವ್ವ ಒಲಿ ಆರಬಾರ್ದು, ಬೆಂಕಿ ಆರಬಾರ್ದು ಪಟು ಮಾಡ್ಕೊಂಡಿರ್ತಾಳಲ್ಲ. ಹಂಗೆ ಮಕ್ಕಳ ಕನಸುಗಳು ಸಾಯಬಾರ್ದು ಅಂದ್ರೆ ಶಿಕ್ಷಕರಾದವರು ಪೋಷಣೆ ಮಾಡ್ಕೋತ ಹೇಳ್ಕೋತ ಇರಬೇಕು. ಅವ್ರಿಗೆ ಕನಸು ಕಾಣುವ ಧೈರ್ಯ ತಗೋಬೇಕು ಮತ್ತು ಸ್ಪಷ್ಟ ಗುರಿ ಇರಬೇಕು. ಅವ್ರಿಗೆ ನಾ ಇದನ್ನ ಮಾಡವ ಹಿಂಗೆ ಡಿಸೈಡ್ ಮಾಡಬೇಕು. 10ನೇ ಕ್ಲಾಸ್ ಬಂದ್ರು ಏನು ಮಾಡವ, ರಿಸಲ್ಟ್ ಬಂದ್ಮೇಲೆ ನೋಡವ. ಎಲ್ಲ ಮಕ್ಕಳಿಗೆ ಹೇಳಲ್ಲ, ಏನು ಮಾಡ್ತಿ ಅಂತ ಕೇಳಿ ರಿಸಲ್ಟ್ ಬಂದ್ಮೇಲೆ ನೋಡುದು. ರಿಸಲ್ಟ್ ಬಂದ್ಮೇಲೆ ನೀ ಏನು ನೋಡ್ತೀವಿ, ಊರಲ್ಲಿ ನೋಡ್ತಿರ್ತೀವಿ. ಒಂದು ಡಿಸಿಷನ್ ಮಾಡಬೇಕಲ್ಲ ಅವರು, ಒಂದು ತೀರ್ಮಾನ ತಗೋಬೇಕಲ್ಲ ಈ ವಯಸ್ಸಿನಾಗ. ಅದನ್ನು ನಾವು ಕಲಿಸ್ಬೇಕು. ಕುಗ್ಗದ ಉತ್ಸಾಹವನ್ನು ಕಲಿಸ್ಬೇಕು. ಪ್ರಜ್ಞಾಪೂರ್ವಕ ನಿರಂತರ ಪ್ರಯತ್ನ ಮಾಡೋದನ್ನು ಹೇಳ್ಕೊಡ್ಬೇಕು. ಅದು ಒಟ್ಟ ಹಂಚಬಾರ್ದು. ಪ್ರಯತ್ನಕ್ಕೆ ಅಸಾಧ್ಯ ಅನ್ನೋದು ಜಗತ್ತಿಗೆ ಯಾವ ಇಂಥವ ಮಾತು ಬರ್ಬೇಕು ನೋಡ್ರಿ ಕ್ಲಾಸ್ ರೂಮ್ನಾಗ. ಇಂಥವ ಯೋಗ ವಾಸಿಷ್ಠ ಗ್ರಂಥದೊಳಗೆ ಮಾತು, ಸರಿಯಾದ ಮತ್ತು ಉತ್ಸಾಹಪೂರಿತ ಪ್ರಯತ್ನದಿಂದ ಪಡೆಯಲಾರದ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಾ ಎಲ್ಲ ನೋಡೋಕೆ ಇವನ ಬರ್ಸ್ತಾನೆ, ಹೆಚ್ಚಿನ ಇವನು ಬರ್ಸ್ತಾನೆ, ಮುಂದಿನ ಅವರ ಬರೀತಾರೆ. ನೋಟ್ಬುಕ್ ತೆಗೆದ ತಕ್ಷಣ ಇಂಥವು ಕಾಣಕ್ಕೆ ಚಾಲು ಮಾಡಿದ್ರೆ ಆತ್ಮವನ್ನ ಉದ್ದೀಪನಗೊಳಿಸುವ ಮಾತುಗಳು ಅವ್ರ ಕಿವಿ ಮೇಲೆ ಬೀಳ್ಬೇಕು. ಅವರಿಗೆ ಅನಿಸ್ಬೇಕು, ಇವತ್ತು ಸಂಜೆ ಮುಂದೆ ಹೋಗಿ ನಮ್ಮ ಮಗುನ ಕಾಲು ಹಿಡ್ಕೊಂಡು ನಾನು ತಪ್ಪಾತ ಕೇಳಬೇಕು ಅನಿಸ್ಬೇಕು ಕ್ಲಾಸ್ನಾಗ. ಹಂಗೆ ಬಾಣ ಬಿಡ್ಬೇಕ್ರಿ ಮಾಸ್ತರ್. ಇಲ್ಲದ್ರೆ ಭಾರಿ ಕಷ್ಟ. ಅವ್ರಿಗೆ ಯಶೋಗಾಥೆಗಳನ್ನು ಹೇಳ್ಬೇಕು. ಇಲ್ಲಿ ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದ ಒಂದು ಸ್ಟೋರಿ ಬಂತು. ಕೇರಳದೊಳಗಡೆ ಎರ್ನಾಕುಲಂ ಅಂತ ಒಂದು ರೈಲ್ವೆ ಸ್ಟೇಷನ್ ಇತ್ತು. ನೀವು ನೋಡಿಬೇಕು ಸ್ಟೋರಿ. ಎರ್ನಾಕುಲಂ ಅಂತ ಒಂದು ರೈಲ್ವೆ ಸ್ಟೇಷನ್. ಅಲ್ಲಿ ಶ್ರೀನಾಥ್ ಅಂತ ಒಬ್ಬ ಹುಡುಗ ಕೂಲಿ ಕೆಲಸ ಮಾಡ್ತಿದ್ದ. ಕೂಲಿ ಕೆಲಸ ಅಂತ ಗೊತ್ತಿಲ್ಲ ನಿಮ್ಗೆ. ಯಾರು ಪ್ಯಾಸೆಂಜರ್ ಬರ್ತಾರಲ್ಲ ಅವ್ರು ಲಗೇಜ್ ಬರ್ಕೊಳ್ಳೋದು, ಜಾಗ ಕೊಟ್ಟು 4 ರೂಪಾಯಿ 8 ರೂಪಾಯಿ ಕೊಡ್ತಾರೆ. ಹಿಂಗೆ ಅವ ದುಡಿದು ಕೂಲಿ ಎಲ್ಲ ಒಂದು ದಿನಕ್ಕೆ ಕೂಡಿಸಿದ್ರೆ 400-500 ರೂಪಾಯಿ ಆಗ್ತದೆ. 4-5 ವರ್ಷ ದುಡ್ದ. ಮನ್ಯಾಗ ಮಂದಿ ಭಾಳ ಅವರು ಖರ್ಚಿಗೆ ರೊಕ್ಕ ಬೇಕಂತ ಕೇಳಕ್ಕೆ ಚಾಲು ಮಾಡಿ. ಈಗ ಅವ್ನು ಏನು ಮಾಡ್ಬೇಕು ಹೇಳಿ? 400 ರೂಪಾಯಿ ಸಾಲಲ್ಲ ಈಗ ದಿನಕ್ಕೆ. ಈಗ ಅವ ಏನು ವಿಚಾರ ಮಾಡಿದ, 400 ರೂಪಾಯಿಗಿಂತ ಹೆಚ್ಚು ಉತ್ಪನ್ನ ಬರ್ಬೇಕು, ಇಂಥದ್ದು ಏನಾದ್ರು ಉದ್ಯೋಗನ ಹುಡುಕ್ಬೇಕು. ಅದಕ್ಕೆ ಅವನು ಏನು ಆಲೋಚನೆ ಮಾಡಿದ ಅಂದ್ರೆ, ಫಾರ್ಚುನೇಟ್ಲಿ ವಾಸ್ ಎ ಗ್ರಾಜ್ಯುಯೇಟ್. ಅವನ ಒಂದು ಡಿಗ್ರಿ ಆಗಿತ್ತು. ಅವ್ನು KPSC ಎಕ್ಸಾಮ್ ಬರೀಬೇಕು, UPSC ಎಕ್ಸಾಮ್ ಬರೀಬೇಕು ಅಂತ ವಿಚಾರ ಮಾಡಿ ನೋಡ್ರೆ, KPSC ಅಂದ್ರೆ ಕೇರಳ ಪಬ್ಲಿಕ್, ನಮ್ಮ ಹೆಂಗೆ ಕರ್ನಾಟಕ ಪಬ್ಲಿಕ್ ಐತೆ ಅವ್ರ
ಡಿಗ್ರಿ ಆಗಿತ್ತು, ಚಲೋ ಪರೀಕ್ಷೆ ಬರೀಬೇಕು, ದೊಡ್ಡ ನೌಕರಿ ಹಿಡಿಬೇಕು, ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಈಗ ಅಮ್ಮ ದುಡಿಯಾಕ ಹೋದ್ರೆ ಮನ್ಯಾಗ ದುಡಿಯೋರಿ, ಅಮ್ಮ ಓದಾಕ ಹೋದ್ರೆ ಮನ್ಯಾಗ ದುಡಿಯೋರಿ ಆಗಲಿ. ಪರಿಸ್ಥಿತಿ ಹೆಂಗಿತ್ತು ನೋಡ್ರೆ, ಅವ್ರೊಂದು ಶಬ್ದ ಬಳಸಿರಲ್ಲ, ವರ್ತಮಾನವನ್ನ ನಿರ್ವಹಣೆ ಮಾಡುವ ಕೌಶಲ್ಯವನ್ನ ಸರಿಯಾಗಿ ಕಲಿಸುವವರೇ ಮಾಸ್ತರ್, ಉಳಿದವರು ಯಾರು ಮಾಸ್ತರ್ ಅಲ್ಲ. ಏನ್ ಬೇಕಾದ ಪರಿಸ್ಥಿತಿ ಬರಲಿ ಜೀವನದಾಗ ಅದನ್ನ ಸಂಭಾಳಿಸ್ತೀನಿ ಅನ್ನೋ ಶಕ್ತಿ ಬರೋದು ಮಕ್ಕಳಿಗೆ ಶಾಣೆ ಮಾಡೋರು ಯಾರು ಬೇಕಾದ್ರೂ ಮಾಡ್ತಾರೆ. ಕಂಪ್ಯೂಟರ್ ಮುಂದೆ ಕುಂದಿಸ್ರಿ, ಏನ್ ಬೇಕಾದ ಪರಿಸ್ಥಿತಿ, ಕೋಡಿಂಗ್ ಡಿಕೋಡಿಂಗ್ ಕಂಪ್ಯೂಟರ್ ಅಷ್ಟು ನಮ್ಗೆ ಬರ್ತೈತಿ. 10,000 ಆನ್ಸರ್ ಶೀಟ್ನ 10 ನಿಮಿಷದಾಗ ಸ್ಕ್ಯಾನಿಂಗ್ ಮಾಡತ್ತೇವೆ ಮಷೀನಿಗೆ. ವೈಮರ್ ಎಷ್ಟು ಲಕ್ಷ ಮಂದಿ ಎಕ್ಸಾಮ್ ಬರೀತಾ ಇದ್ದಾರೆ, 1.5-2 ತಾಸೇ ರಿಸಲ್ಟ್ ಹೊರಗೆ ಬಿಡ್ತಾ ಇದೆ. ಅಷ್ಟೇನು ಅಡ್ವಾನ್ಸ್ ನಾಲೆಜ್ ನಮ್ಗಿರಲಿಲ್ಲ, ಅಷ್ಟೇನು ಜ್ಞಾನ ನಮಗಿರಲ್ಲ. ಸುಮ್ಮನೆ ಇಂಥ ಒಂದು ಕೆಟ್ಟ ಹಾಕೋತ ನೋಡಿ ಮಕ್ಕಳು ಮನಸ್ಸಿಗೆ ಏನು ಬೇಕಂತ ಅವನಿಸ್ತು. ನಾನು ದುಡಿಯೋದು ಬಿಟ್ಟು ಕೆಲಸ ಮಾಡಕ್ಕಾದ್ರೆ ಮನೆ ನಡೆಯಲಿಲ್ಲ, ದುಡ್ಕೋದು ತಯಾರಿ ಮಾಡಕ್ ಅಷ್ಟೇ. KPSC ಎಕ್ಸಾಮ್ಗೆಲ್ಲ ಕೋಚಿಂಗ್ ಬೇಕು, ಕೋಚಿಂಗ್ ತಗೋಬೇಕಾದ್ರೆ ರೊಕ್ಕ ಬೇಕು, ಅವು ಪುಸ್ತಕ ಖರೀದಿ ಮಾಡ್ಬೇಕಾದ್ರೂ ಎಷ್ಟೊಂದು ₹1,000 ಆಯ್ತು. ಅವನ ಹೊಸ ಐಡಿಯಾ ಮಾಡಿದ. ಏನ್ ಮಾಡಿದ ಅಂದ್ರೆ, ರೈಲ್ವೆ ಸ್ಟೇಷನ್ಯಾಗ ಫ್ರೀ ವೈಫೈ ಇತ್ತು, ಅವನ ಕಡೆ ಹಳಿದೊಂದು ಸ್ಕ್ರೀನ್ ಟಚ್ ಫೋನ್ ಇತ್ತು. ಹಳಿ ಸ್ಕ್ರೀನ್ ಟಚ್ ಫೋನ್ಗೆ ಏನಂತ ಇಯರ್ಫೋನ್ ಒಂದು ಹೊಸ ಖರೀದಿ ಮಾಡಿ, ₹100 ಸಿಗ್ತಾವೆ. ಅದೊಂದು ಹೊಸ ಖರೀದಿ ಮಾಡಿ ಮುಂಜಾನೆ ಎದ್ದ ತಕ್ಷಣ ರೈಲ್ವೆ ಸ್ಟೇಷನ್ಗೆ ಬರಮ್ಮ, ಕೂಲಿ ಸಿಕ್ಕ ತಕ್ಷಣ ಕೂಲಿ ಮಾಡಮ್ಮ, ಕೂಲಿ ಇಲ್ಲದ ಹೊತ್ನ್ಯಾಗ ಗುಲ್ಯಾಗ ಕುತ್ಕೊಂಡು ವೈಫೈ ಫೋನ್ ಕನೆಕ್ಟ್ ಮಾಡ್ಕೊಂಡು ಕಿವ್ಯಾಗ ಇಯರ್ಫೋನ್ ಹಾಕೊಂಡು KPSC UPSC ನೋಟ್ಸ್ ಡೌನ್ಲೋಡ್ ಮಾಡ್ಕೊಂಡು ಓದಮ್ಮ. ಪರಿಸ್ಥಿತಿ ಮ್ಯಾನೇಜಿಂಗ್ ದ ಸಿಚುಯೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮ್ಯಾನೇಜ್ ಮಾಡ್ತಕ್ಕಂಥ ಪರಿಸ್ಥಿತಿನ ಏನೋ ಬಂತು ಓಡಿಬಿಡ್ಬಿಡುದ, ಸಮಸ್ಯೆಗೆ ಬೆನ್ನು ತೋರಿಸ್ಬಾರ್ದು, ಸಮಸ್ಯೆಗೆ ಎದೆ ತೋರಿಸ್ಬೇಕು. ಮಕ್ಕಳು ಮನೆ ನಡೆಸ್ಬೇಕು, ನಾಳೆ ಅವರು ನಮ್ಮ ಶಾಲೆ ಕೊಡ್ತಾರಲ್ಲ ಮಕ್ಕಳು, ಅವ್ರು ಇನ್ನು 10 ವರ್ಷ ಹೋದ್ರು ಒಂದು ಮನೆಗೆ ಮಾಲಕರಾಕರವರು, ಅವ್ರು ಏನಾಗ್ತಾರೆ ಯಾರಿಗೆ ಗೊತ್ತು. ನಾನು ಇಂಥದ್ದು ಹೇಳಿಲ್ಲ ಅಂದ್ರೆ ಅವ್ರು ನಮ್ಮನ್ನು ನೆನೆಸ್ತಾರೆ, ನಮ್ಮನ್ನ ಅವಮಾನ ಮಾಡ್ತಾರವರು. ನಮ್ಮ ಟೀಚರ್ ಬಾಯ ಒಮ್ಮೆ ಈ ಶಬ್ದ ಬರಲಿ, ನಾವು ನಮ್ಮ ಸರ್ ಒಮ್ಮೆ ಇದನ್ನು ಹೇಳಿಲ್ಲ ಅಂತಾರವರು. ಎಜುಕೇಶನ್ ಇಸ್ ಟೋಟಲಿ ಡಿಫ್ರೆಂಟ್ ಆ್ಯಂಡ್ ವಿ ಆರ್ ಟೋಟಲಿ ಕನ್ಫ್ಯೂಸ್ಡ್ ಮೂಡ್ನಾಗ ಇದೀವಿ ನಾವು. ನಮ್ಗೆ ಗೊತ್ತಾಯ್ತು ಶಿಕ್ಷಣ ಅಂದ್ರೆ ಏನಂಬೋದು. ಪುಸ್ತಕ ತಗೋತೀವಿ, ಪಾಠ ಹೇಳ್ತೀವಿ, ಬಾಯ್ಪಾಠ ಮಾಡಿಸ್ತೀವಿ, ಪರೀಕ್ಷೆ ಬರೀತೀವಿ, ಆತ್ಮ ನಮ್ದು ಅಂತೀವಿ. ಅದರಿಂದ ನಾವು ಟೀಚರ್ಸ ಅದಷ್ಟೇ ನಮ್ಮ ಕೆಲಸ. ಅಪಾರ್ಟ್ ಫ್ರಮ್ ಆಲ್ ಥಿಂಗ್ಸ್ ಹೊಸದಿನ ನಾವು ಮಾಡಬೇಕು. ನಾನು ಒಂದು ಪುಸ್ತಕದ ಓದಿದ್ದೆ, ಎಂಡಮೂರಿ ವೀರೇಂದ್ರನಾಥ್ ಒಂದು ಪುಸ್ತಕ ಇದೆ, ವಿಜಯಕ್ಕೆ 5 ಮೆಟ್ಟಿಲುಗಳು. ಆ ಪುಸ್ತಕದ ಫಸ್ಟ್ ಪೇಜ್ನಾಗ BF ಸ್ಕಿನ್ನರ್ ಅವರು ಎಜುಕೇಶನ್ ಇನ್ ಡೆಫಿನೇಷನ್ ಇದೆ, ಶಿಕ್ಷಣ ಅಂದ್ರೆ ಏನು. After forgetting all the things which we learned from the teachers, what we remember, that is the education. ಶಾಲೆಯಾಗ ಶಿಕ್ಷಕರಿಂದ ಕಲಿತದ್ದೆಲ್ಲ ಮರೆತು ಹೋದ ಮೇಲೆ ಯಾವುದು ನೆನಪಿನಲ್ಲಿ ಉಳಿಯುತ್ತದೆಯೋ ಅದು ಶಿಕ್ಷಣ. ಏನ್ರಿ ಎಂತ ಮಾತಿದೆ. ನಾವೇನು ಶಾಲೆ ಕಲಿತೀವಲ್ಲ, ಸರ್ ಟೀಚರ್ ಕಲಿತ ಅದೆಲ್ಲ ಮರೀಬೇಕು, ಮರೆತ ಮೇಲೆ ಏನ್ ನೆನಪಿನ ಉಳಿತೈತೆ ಅದು ಶಿಕ್ಷಣ. ಮತ್ತು ನಾವು ಈಗ ನೀವೇ ಹೇಳ್ರಪ್ಪ, ನಿಮ್ಮ ಟೀಚರ್ ಸರ್ ನಿಮ್ಗೆ ಬಾಯ್ಪಾಟ್ ಮಾಡಿಸಿದಲ್ಲ, ಪ್ರಶ್ನೆ ಗೊತ್ತು ನೆನಪದು ಇಸ್ ಇಟ್ ಎಜುಕೇಶನ್? ಅದು ಶಿಕ್ಷಣ? ಅದು ಶಿಕ್ಷಣ ಅಲ್ಲ. ನಾವು ಸಣ್ಣವರಿದ್ದಾಗ ನಮ್ಮ ಸರ್ ಟೀಚರ್ ಹಾಡ್ಕೋತ ಏನೇನೋ ಹೇಳ್ಯಾರ ಅವೆಲ್ಲ ನೆನಪದು. ಹಂಗೆ ನಾವು ಮಕ್ಕಳಿಗೆ ತುಂಬಿಸ್ಬೇಕು. ಅವ್ನು ನೋಡ್ರಿ ಎಂತ ಹುಡುಗ ಹೆಂಗ್ ಪರಿಸ್ಥಿತಿ ಸಂಭಾಳಿಸಕತ್ತೆ ಅನ್ನೋ ಶ್ರೀನಾಥ್ ಅವನ ಹೆಸರು. ಕೂಲಿ ಮಾಡ್ತಾರ, ಕೂಲಿ ಇಲ್ಲ ಅಂತ ಮೂಲ್ಯಾಗ ಕುತ್ಕೊಂಡು ಮೊಬೈಲ್ ತಗೊಂಡು ಓದ್ತಾನ. ಹಗಲೆಲ್ಲ ದುಡಿತಿದ್ದ, ₹4 ಮಾಡ್ತಿದ್ದ, ರಾತ್ರಿ ಎಲ್ಲ ಓದಿ ತನ್ನ ಕನಸನ್ನು ವಿಸ್ತಾರ ಮಾಡುವ ಕಲೆಯನ್ನು ಕಲಿಸುವುದೇ ಶಿಕ್ಷಣ. ದೇ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದೇರ್ ಥಾಟ್ಸ್. ಅವ್ರ ವಿಚಾರ ವಿಸ್ತಾರ ಹಾಕೋತ ದೊಡ್ಡವರಾದಂಗ ಕನಸು ಹೆಚ್ಚಾಗಬೇಕು, ಗುರಿ ದ್ವಾರದಾಗಬೇಕು, ಪ್ರಯತ್ನ ಪರಿಣಾಮಕಾರಿಯಾಗಬೇಕು, ಕಠೋರ ಪರಿಶ್ರಮಿಗಳಾಗಬೇಕು. ಗೆಲ್ಲಲೇಬೇಕು ಅನ್ನೋ ಗೀಳನ್ನು ಅವರು ಎದೆಯಾಗ ತುಂಬಬೇಕ್ರಿ. ಮಾಸ್ತರಿಕೆ ಅಂದ್ರೆ ಗೆಲ್ಲಲೇಬೇಕು ಅನ್ನೋ ಗೀಳನ್ನು ಎದೆಯಾಗ ತುಂಬೋದು. ಅವ್ರು ಓದ್ಕೋತ KPSC ಎಕ್ಸಾಮ್ ಕೊಟ್ಟಿಲ್ಲ. ನಿಮ್ಗೆ ಆಶ್ಚರ್ಯ ಆಗಬೇಕು, ಕೇರಳ ಪಬ್ಲಿಕ್ ಕಮಿಷನ್ ನಡೆಸಿದ ಪರೀಕ್ಷೆಗಳು ಟಾಪರ್ ಆಗಿ ಪಾಸ್ ಆದ ಒಂದು ತಹಸೀಲ್ದಾರ್ ಗ್ರೇಡ್ ನೌಕರಿ ಸಿಕ್ಕಿತು. ಯಾವ ಮನುಷ್ಯ ರೈಲ್ವೆ ಸ್ಟೇಷನ್ಯಾಗ ಕೂಲಿ ಮಾಡ್ತಿದ್ನಲ್ಲ, ಆ ರೈಲ್ವೆ ಸ್ಟೇಷನ್ಯಾಗ ಒಂದು ಕಟೌಟ್ ಹಾಕಿ ವೆಲ್ಕಮ್ ಮಾಡಿ ಅವ್ರಿಗೆ ಸತ್ಕಾರ ಮಾಡಿದ ಶ್ರೀನಾಥ್. ಅವ ಅಂದ, ನನ್ನಿಂದ ಇದು ಸಾಧ್ಯ ಆಗೈತಿ ಅನ್ನೋದಾದ್ರೆ ಇನ್ನೊಂದು ಏನಾದ್ರು ಆಗ್ತೈತಿ. UPSC ಎಕ್ಸಾಮ್ ಬರ್ತಾವ,
UPC ಎಕ್ಸಾಮ್ನಾಗ 500 ಒಳಗೆ ರ್ಯಾಂಕ್ ಬಂತವಂಗ. ಈಗ ಸದ್ಯ IRS ಆಫೀಸರ್ ಅಂತ ವರ್ಕ್ ಮಾಡ್ತಾನೆ. IRS ಇಂಡಿಯನ್ ರೆವಿನ್ಯೂ ಸರ್ವಿಸ್. ಮಕ್ಕಳಿಗೆ ಹೇಳ್ರಿ ಇದನ್ನೆಲ್ಲ ಇಂಥವೆಲ್ಲ ಯಶೋಗಾತಿ ಹೇಳಬೇಕು. ರೈಲ್ವೆ ಸ್ಟೇಷನ್ ಕೂಲಿ ಮಾಡಮ್ ಆಫೀಸರ್ ಆಗ್ಯಾನಂದ ಮೇಲೆ ನಿಮ್ಮ ಕೈಲಿ ಯಾಕೆ ಆಗೋದಪ್ಪ? ಅವಂಗಿಂತ ಅಷ್ಟು ನಿಮ್ಗೈತಿ, ಅವಂಗಿಂತಷ್ಟು ಅಡಚಣೆ ನಿಮ್ಗೈತಿ. ಹಾ, ಊಟ ಮಾಡಕ್ ಅನ್ನ ಇರ್ಲಾರ್ದವ್ರು, ಉಟ್ಕೊಳಕ್ ಬಟ್ಟೆ ಇರ್ಲಾರ್ದವ್ರು, ವಾಸ ಮಾಡಕ್ ಮನಿ ಇರ್ಲಾರ್ದವ್ರು ಕೋಟ್ಯಾಧಿಪತಿ ಆಗ್ಯಾರೋ. ಸಾಧನೆ ಮಾಡ್ಬೇಕಂದ್ರ ಮನಸ್ಥಿತಿ ಚಲೋ ಇರ್ಬೇಕೇ ವಿನಃ ಪರಿಸ್ಥಿತಿ ಮುಖ್ಯ ಅಲ್ಲ. ಹಿಂಗೆ ಕಲಿಸ್ಬೇಕು. ನಾ ಒಂದರ ಶಾಲೆಗೆ ಪಾಠವನ್ನು ಹೇಳ್ತೀನಿ, ಪುಸ್ತಕದಾಗ ಏನು ಕಲಿಸ್ಬೇಕಂತ ನಿಮ್ಗೆ ಗೊತ್ತೈತೆ, ಅದನ್ನ ಯಾರು ಹೇಳೋ ಜರೂರತ್ತಿಲ್ಲ. ಆಮೇಲೆ ಎಲ್ಲ ಟೀಚರ್ಸ್ಗೂ ಡಿಫ್ರೆಂಟ್ ಟೆಕ್ನಿಕ್ ಇರ್ತಾವೆ. ನಾ ಹೆಂಗೆ ಪಾಠ ಮಾಡ್ತೀನಿ ಹಂಗೆ ನೀವು ಪಾಠ ಮಾಡಬೇಕು ಅಂತ ನೀವಿಲ್ಲ. ನಿಮಗೆ ಹೆಂಗೆ ಪಾಠ ಮಾಡಕ್ಕೆ ಬರ್ತೈತೆ ಹಂಗೆ ಪಾಠ ಮಾಡಿ, ಕರೆ ಪಾಠ ಅಷ್ಟೇ ಮಾಡಿ. ಅದು ಗೆಟಿಂಗ್ ಮಾಡ್ಬಾರ್ದು. ಯು ಹ್ಯಾವ್ ಟು ಟ್ರಾನ್ಸ್ಫರ್ ದೆಮ್. ಅವ್ರನ್ನ ಪರಿವರ್ತನೆ ಮಾಡಬೇಕು. ಅವ್ರ ವಿಚಾರ ಪರಿವರ್ತನೆ ಆಗಬೇಕು, ವರ್ತನೆ ಪರಿವರ್ತನೆ ಆಗಬೇಕು. ಅವ್ನು ಜೋರ್ ಮಾತಾಡ್ತಿದ್ದ, ಸಿಟ್ಟಿಲಿ ಒದರ್ತಿದ್ದ ಅಂದ್ರೆ ಒಂದು ತಿಂಗಳದಾಗ ನಮ್ಮ ಪಾಠ ಕೇಳಿದ್ಮೇಲೆ ನಾವು ಬದಲಿ ಆಗಾಕ ಬೇಕು ಆಗ್ತಾನೆ. ಯಾಕಂದ್ರೆ ಅವ್ನು ಮನುಷ್ಯನ. ಕರೆ ನಾವು ಕನ್ವೆ ಮಾಡಬೇಕು, ಮೆಸೇಜ್ ಕನ್ವೆ ಮಾಡಬೇಕು. ಹೌದು, ಎಲ್ಲರ ಟೀಚರ್ಸ್ ಪ್ರೋಗ್ರಾಮ್ಗಳು ಒಂದು ಕತೆ ಹೇಳ್ತೀನಿ, ಯೂಟ್ಯೂಬ್ನಾಗ ನೀವು ಬೇಕಾದ್ರೆ ನೋಡ್ರಿ.